ಲೋಕಸಭೆಯಲ್ಲಿ ಸ್ಪರ್ಧಿಸ್ತಾರ ಶೆಟ್ಟರ್? ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡ್ತಾರೆ? ಲೋಕಸಭೆಗೆ ಸ್ಪರ್ಧೆ ಬಗ್ಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿ ಲೋಕಸಭೆ ಕ್ಷೇತ್ರಕ್ಕೆ ನನ್ನ ಹೆಸರು ಕೇಳಿ ಬರ್ತಾ ಇದೆ. ಚುನಾವಣೆ ಸ್ಪರ್ಧೆ ಬಗ್ಗೆ ಯಾವುದೇ ನಿರ್ಧಾರ ಮಾಡಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಜಗದೀಶ್ ಶೆಟ್ಟರ್ ಅವರ ಪ್ರತಿಕ್ರಿಯೆ ಇದೆ. ಬೆಳಗಾವಿ ಲೋಕಸಭೆ ಕ್ಷೇತ್ರಕ್ಕೆ ನನ್ನ ಹೆಸರು ಕೇಳಿ ಬರ್ತಾ ಇದೆ. ಚುನಾವಣೆ ಸ್ಪರ್ಧೆ ಬಗ್ಗೆ ನಾನಿನ್ನೂ ಯಾವುದೇ ನಿರ್ಧಾರ ಮಾಡಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ನಾನು ಹೇಳಿಲ್ಲ ಮತ್ತು ವರಿಷ್ಠರು ಏನೂ ಸಿಗ್ನಲ್ ಕೊಟ್ಟು ಇಲ್ಲೇ ಇದೇ ಕ್ಷೇತ್ರಕ್ಕೆ ನಿಲ್ಲಬೇಕಂತೂ ಅವರು ಹೇಳಿಲ್ಲ. ಹೀಗಾಗಿ ವದಂತಿಗಳಿದ್ದಾವೆ. ಆ ವದಂತಿಗಳ ಹಿನ್ನೆಲೆ ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಹೀಗಾಗಿ ಒಂದೇ ಒಂದು ನಾನು ಹೇಳುವಂಥದ್ದು ಫ್ರಾಮ್ ಬಿಗಿನಿಂಗ್ ಯಾವಾಗ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ದೇನೆ, ಅಮಿತ್ ಶಾಜಿ ಅವರಿಗೆ ಮತ್ತು ನಡ್ಡಾಜಿ ಅವ್ರಿಗೆ ನಾನು ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಆದಮೇಲೆ ನಾವು ಹೊರಗಡೆ ಬಂದು ಹೇಳಿದ್ದೀನಿ, ವರಿಷ್ಠರು ಪಕ್ಷ ಸ್ಪರ್ಧೆ ಮಾಡಿರಿ ಲೋಕಸಭೆಗೆ ಅಂತಂದರೆ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ, ಅವ್ರು ಬಿಟ್ಟಂತ. ಯಾವುದೇ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ನಾನು ಹೇಳಿಲ್ಲ ಮತ್ತು ವರಿಷ್ಠರು ಏನೂ ಸಿಗ್ನಲ್ ಕೊಟ್ಟು ಇಲ್ಲೇ ಇದೇ ಕ್ಷೇತ್ರಕ್ಕೆ ನಿಲ್ಲಬೇಕಂತೂ ಅವರು ಹೇಳಿಲ್ಲ. ಹೀಗಾಗಿ ವದಂತಿಗಳಿದ್ದಾವೆ. ಆ ವದಂತಿಗಳ ಹಿನ್ನೆಲೆ ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಹೀಗಾಗಿ ಒಂದೇ ಒಂದು ನಾನು ಹೇಳುವಂಥದ್ದು ಫ್ರಾಮ್ ಬಿಗಿನಿಂಗ್ ಯಾವಾಗ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿದ್ದೇನೆ, ಅಮಿತ್ ಶಾಜಿ ಅವರಿಗೆ ಮತ್ತು ನಡ್ಡಾಜಿ ಅವ್ರಿಗೆ ನಾನು ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಆದಮೇಲೆ ನಾವು ಹೊರಗಡೆ ಬಂದು ಹೇಳಿದ್ದೀನಿ, ವರಿಷ್ಠರು ಪಕ್ಷ ಸ್ಪರ್ಧೆ ಮಾಡಿರಿ ಲೋಕಸಭೆಗೆ ಅಂತಂದರೆ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ, ಅವ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.